ಹಲೋ ಗೈಸ್, ವೆಲ್ಕಮ್. ಈಗ ಈ ವಿಡಿಯೋಲ್ಲಿ ನಾವು ಗ್ರಾಫಿಕಲ್ ಮೆಥಡ್ ಕಲಿಯೋಣ ಬನ್ನಿ. ಯಾವುದಾದರೂ ಲೀನಿಯರ್ ಪ್ರೋಗ್ರಾಮನ್ನು ನಾವು ಗ್ರಾಫಿಕಲ್ ಮೆಥಡಿಂದ ಸಾಲ್ವ್ ಮಾಡಬೇಕಾದ್ರೆ ಅದರಲ್ಲಿ 2 ಡಿಸಿಷನ್ ವೇರಿಯೇಬಲ್ಸ್ ಇದ್ದರೆ ಮಾತ್ರ ನಾವು ಆ ಗ್ರಾಫಿಕಲ್ ಮೆಥಡ್ನ ನಾವು ಸಾಲ್ವ್ ಮಾಡಬಹುದು. ಗ್ರಾಫಿಕಲ್ ಮೆಥಡಲ್ಲಿ ಫಸ್ಟ್ ಕ್ವಶನ್ ಏನಿದೆ, ಸಾಲ್ವ್ ದ ಎಲ್ ಪಿ ಪಿ ಅಂದರೆ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಬೈ ಗ್ರಾಫಿಕಲ್ ಮೆಥಡ್ ಇದೆ. ಇದನ್ನು ನಾವು ಸಾಲ್ವ್ ಮಾಡಬೇಕು. ಅವ್ರು ಏನು ಕೊಟ್ಟಿದ್ದಾರೆ, ಮ್ಯಾಕ್ಸಿಮೈಸ್ z ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1.5y given that x is greater than or equal to 0 and y is greater than or equal to 0 and subjected to the constraints x plus 2y is less than or equal to 160, 3x plus 2y is less than or equal to 240. ಇವು ನಮಗೆ ಎರಡು ಕನ್ಸ್ಟ್ರೆಂಟ್ಸ್ ಇದಾವೆ and x and y is ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇರಬೇಕು. ಈ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ನಾವು ನೆಕ್ಸ್ಟ್ ಗ್ರಾಫಿಕಲ್ ಮೆಥಡ್ನ ನಾವು ಸಾಲ್ವ್ ಮಾಡಬಹುದು. ಎಕ್ಸ್ ಆ್ಯಂಡ್ ವೈ ಶುಡ್ ಆಲ್ವೇಸ್ ಬಿ ಗ್ರೇಟರ್ ದೆನ್ 0 ಅಂದರೆ ಎಕ್ಸ್ ಮತ್ತು ವೈ ನಮಗೆ ಪಾಸಿಟಿವ್ ವ್ಯಾಲ್ಯೂಸ್ ಇರಬೇಕು. ಸೊಲ್ಯೂಷನ್, ಫಸ್ಟ್ ಆಫ್ ಆಲ್ ಏನು ಮಾಡಬೇಕು, ಇವು ಕನ್ಸ್ಟೆಂಟ್ಸ್ ಇದಾವಲ್ಲ ಅದನ್ನು ನಾವು ಈಕ್ವಾಲಿಟಿ ಫಾರ್ಮಲ್ಲಿ ಬರ್ಕೋಬೇಕು. ದೇರ್ ಫೋರ್ ಲೆಟ್ ಅಸ್ ಕನ್ಸಿಡರ್ ದಿ ಈಕ್ವೇಷನ್ಸ್. ಈಕ್ವೇಷನ್ ಏನಿದೆ ಇವು ಇನ್ಇಕ್ವಾಲಿಟಿ ಡಿಸ್ಟೆನ್ಸನ್ನು ನಾವು ಈಗ ಈಕ್ವಾಲಿಟಿ ಫಾರ್ಮಲ್ಲಿ ಬರೆಯೋಣ. ಎಕ್ಸ್ ಪ್ಲಸ್ 2y ಇನ್ಇಕ್ವಾಲಿಟಿ ಇದೆ, ದೇರ್ ಫೋರ್ ಈಸ್ ಈಕ್ವಲ್ ಟು 160 ಬಂತು ಆ್ಯಂಡ್ ಇದೆ ಈಕ್ವೇಷನ್ ನಂಬರ್ 1 ಅಂತ ತಗೊಳ್ಳಿ. ಆ್ಯಂಡ್ 3x ಪ್ಲಸ್ 2y ಈಸ್ ಈಕ್ವಲ್ ಟು 240 ಆ್ಯಂಡ್ ದೆನ್ ಇದನ್ನು ಈಕ್ವೇಷನ್ ನಂಬರ್ 2 ಅಂತ ಕನ್ಸಿಡರ್ ಮಾಡಿ. ಈಕ್ವೇಷನ್ 1ನಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ನಮಗೆ 160 ಇದೆ, ಸೊ ಡಿವೈಡ್ ದಿ ಹೋಲ್ ಈಕ್ವೇಷನ್ ನಂಬರ್ 1 ಬೈ 160 ಆ್ಯಂಡ್ ಈಕ್ವೇಷನ್ 2 ಅಲ್ಲಿ ನಮಗೆ ರೈಟ್ ಹ್ಯಾಂಡ್ ಸೈಡ್ ಏನಿದೆ 240 ಇದೆ, ಸೊ ಡಿವೈಡ್ ದಿ 240 ಬೈ ಈಕ್ವೇಷನ್ ನಂಬರ್ 2. ಅದಕ್ಕೆ ಏನಾಕೈತಿ, ದೇರ್ ಫೋರ್ ಈಕ್ವೇಷನ್ ನಂಬರ್ 1 ಬಿಕಮ್ಸ್ ಏನಾಗುತ್ತೆ, ಎಕ್ಸ್ ಡಿವೈಡೆಡ್ ಬೈ 160 ಆಗುತ್ತೆ ಪ್ಲಸ್ 2y ಡಿವೈಡೆಡ್ ಬೈ 160 ಅಂದರೆ ಏನಾಗುತ್ತೆ, y ಡಿವೈಡೆಡ್ ಬೈ 80 ಈಸ್ ಈಕ್ವಲ್ ಟು 1 ಆಗುತ್ತೆ. ಇದು ಈಕ್ವೇಷನ್ ನಂಬರ್ 3 ಅಂತ ತಗೊಳ್ಳಿ. ಆ್ಯಂಡ್ ಆಲ್ಸೋ ಈಕ್ವೇಷನ್ ನಂಬರ್ 2 ಬಿಕಮ್ಸ್ 2 ಏನಾಗುತ್ತೆ, ಇದನ್ನು ಹೋಲ್ ಈಕ್ವೇಷನ್ನ ನಾವು 240ಇಂದ ಡಿವೈಡ್ ಮಾಡಬೇಕು ಅಂದರೆ ಎಕ್ಸ್ ಡಿವೈಡೆಡ್ ಬೈ 80 ಆಗುತ್ತೆ ಪ್ಲಸ್ y ಡಿವೈಡೆಡ್ ಬೈ 120 ಆಗುತ್ತೆ ಆ್ಯಂಡ್ ದಿಸ್ ಈಸ್ 240 ಡಿವೈಡೆಡ್ ಬೈ 240 ಮಾಡಿದರೆ ಈಕ್ವೇಷನ್ ನಂಬರ್ 1 ಆಗುತ್ತೆ. ಆ್ಯಂಡ್ ಇದನ್ನು ನಾವು ಈಕ್ವೇಷನ್ ನಂಬರ್ 4 ಅಂತ ತೊಗೊತೀವಿ. ಈಕ್ವೇಷನ್ 3 ಆ್ಯಂಡ್ 4 ಸ್ಟ್ರೇಟ್ ಲೈನ್ ಈಕ್ವೇಷನಲ್ಲಿ ಇದ್ದಾವೆ. ಸ್ಟ್ರೇಟ್ ಲೈನ್ ಈಕ್ವೇಷನ್ ನಮಗೆ ಗೊತ್ತು ಏನಂದರೆ ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಈಸ್ ಈಕ್ವಲ್ ಟು 1 ಇದೆ. ಅಂದರೆ ಎ ಅಂದರೆ ಏನು, ಎಕ್ಸ್ ಇಂಟರ್ಸೆಪ್ಟ್ ಅಲ್ಲಿ ಇರುತ್ತದೆ ಆ್ಯಂಡ್ ವೈ ಇಂಟರ್ಸೆಪ್ಟಲ್ಲಿ ಬಿ ಬರುತ್ತದೆ. ಅಂದರೆ ಇದು ಏನಾಗುತ್ತದೆ, ಜಸ್ಟ್ ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಈಸ್ ಈಕ್ವಲ್ ಟು 1 ಬರುತ್ತೆ. ಸೊ ನಮಗೆ ಎ ಅಂದರೆ 160 ಅಂದರೆ ಅದು ಎಕ್ಸ್ ಇಂಟರ್ಸೆಪ್ಟ್ ಆಗುತ್ತೆ ಆ್ಯಂಡ್ ಬಿ ಅಂದರೆ 80 ಇದೆ, ಅದು ವೈ ಇಂಟರ್ಸೆಪ್ಟ್ ಆಗುತ್ತೆ. ಅದು ಈಕ್ವೇಷನ್ ನಂಬರ್ 3 ಅಲ್ಲಿದೆ. ಆ್ಯಂಡ್ ಈಕ್ವೇಷನ್ ನಂಬರ್ 4 ಅಲ್ಲಿ ಏನಿದೆ, ಎ ಅಂದರೆ 80 ಇದೆ, ಅದು ಎಕ್ಸ್ ಇಂಟರ್ಸೆಪ್ಟ್ ಆಗುತ್ತೆ ಆ್ಯಂಡ್ ವೈ ಅಲ್ಲಿ ನಮಗೆ ಏನಿದೆ 120 ಇದೆ, ಅದು ವೈ ಇಂಟರ್ಸೆಪ್ಟ್ ಆಗುತ್ತೆ. ಈಕ್ವೇಷನ್ 3 ಆ್ಯಂಡ್ 4 ಅನ್ನು ಯೂಸ್ ಮಾಡಿಕೊಂಡು ಗ್ರಾಫ್ ಪ್ಲಾಟ್ ಮಾಡ್ಬೋದು. ಅಂದರೆ ಲೆಟ್ ಈಕ್ವೇಷನ್ 3 ಅನ್ನು ನಾವು ರಿಪ್ರೆಸೆಂಟ್ ಮಾಡ್ಬೋದು ಏನಂತ, ಎ ಮತ್ತು ಬಿ ಅಂತ. ಇಲ್ಲಿ ದಿ ಇಂಟರ್ಸೆಪ್ಟ್ ಆಫ್ ಎಕ್ಸ್ ಇದೆ ಆ್ಯಂಡ್ ಬಿ ಇಸ್ ದಿ ಇಂಟರ್ಸೆಪ್ಟ್ ಆಫ್ ವೈ ಇದೆ. ಸೊ ಇದನ್ನು ಏನು ಬರ್ಕೊತೀರಾ, ಎ ಆಫ್ 160, 0 ಇದೆ. ಎಕ್ಸ್ ಇಂಟರ್ಸೆಪ್ಟಲ್ಲಿ ನಮಗೆ 160 ಬರುತ್ತೆ, ಇದರಲ್ಲಿ ನಮಗೆ ವೈ ಇಂಟರ್ಸೆಪ್ಟ್ ಏನೂ ಇಲ್ಲ, ಸೊ 0 ಬರ್ಕೊತೀವಿ. ಬಿ ಇಸ್ ದಿ ಇಂಟರ್ಸೆಪ್ಟ್ ಆಫ್ ವೈ ಇದೆ, ಸೊ ಇದರಲ್ಲಿ ನಮಗೆ ಎಕ್ಸ್ ಇಂಟರ್ಸೆಪ್ಟ್ ಬರೋದಿಲ್ಲ, ಸೊ ಅದರಲ್ಲಿ ಫಸ್ಟ್ ಎಕ್ಸ್ ಇಂಟರ್ಸೆಪ್ಟಲ್ಲಿ 0 ಬರ್ಕೊತೀರಾ ಆ್ಯಂಡ್ ವೈ ಇಂಟರ್ಸೆಪ್ಟಲ್ಲಿ 80 ಬರ್ಕೊತೀರಾ. ಈಕ್ವೇಷನ್ 4 ಅಲ್ಲಿ ನಾವು ಸ್ಟ್ರೇಟ್ ಲೈನ್ನ ಸಿ ಆ್ಯಂಡ್ ಡಿ ಅಂತ ರಿಪ್ರೆಸೆಂಟ್ ಮಾಡ್ಕೊತೀವಿ. ಇದರಲ್ಲಿ ಎಕ್ಸ್ ಇಂಟರ್ಸೆಪ್ಟ್ ಏನಿದೆ ಎ ಇದೆ ಆ್ಯಂಡ್ ವೈ ಇಂಟರ್ಸೆಪ್ಟ್ ನಮಗೆ 120 ಬರುತ್ತೆ, ಸೊ ಇದರಲ್ಲಿ ವೈ ಇಂಟರ್ಸೆಪ್ಟ್ ಇರೋದಿಲ್ಲ, ಸೊ ಏನು ಬರುತ್ತೆ, ಸಿ ಆಫ್ 80, 0 ಆ್ಯಂಡ್ ಡಿ ಆಫ್ 0, 120 ಬರುತ್ತೆ. ಮಾಡ್ತೀವಿ ಈಕ್ವೇಷನ್ ನಂಬರ್ 3 ಆ್ಯಂಡ್ 4 ಯೂಸ್ ಮಾಡಿಕೊಂಡು ನಾವು ಗ್ರಾಫ್ ಹಾಕೊತೀವಿ. ದೇರ್ ಫೋರ್ using equation 3 and 4 we plot a graph. We plot a XOY graph. ಈಗ ನಾವು ಈಕ್ವೇಷನ್ 3 ಆ್ಯಂಡ್ 4ನ ಯೂಸ್ ಮಾಡಿ XOY ಪ್ಲೇನಲ್ಲಿ ಗ್ರಾಫ್ನ ಪ್ಲಾಟ್ ಮಾಡಬೇಕು. ಸೊ ಈಕ್ವೇಷನ್ ನಂಬರ್ 3 ಅಲ್ಲಿ ಏನಿದೆ 160 ಆ್ಯಂಡ್ 80 ಇದೆ. ಇಲ್ಲಿ ನೋಡಿ ಎ 160, 0 ಇದೆ, ಸೊ ಎ ನಮಗೆ 160 ಅಂದರೆ ಎಕ್ಸ್ ಆಕ್ಸಸ್ಸಲ್ಲಿ 160 ನೋಡ್ತೀರಾ ಅಂದರೆ ಏನಾಗುತ್ತೆ, ಇದು ಎ ಆಫ್ 160 ಬರುತ್ತೆ ಆ್ಯಂಡ್ ವೈ ಆಕ್ಸಸ್ ನಮಗೆ 0 ಇದೆ, ಸೊ ವೈ ಆಕ್ಸಸ್ 0 ಬರುತ್ತೆ. ಆ್ಯಂಡ್ ಬಿ ಏನು ರಿಪ್ರೆಸೆಂಟ್ ಮಾಡುತ್ತಿದೆ, ಎಕ್ಸ್ ಆಕ್ಸಸ್ 0 ಇದೆ ಆ್ಯಂಡ್ ವೈ ಆಕ್ಸಸ್ಸಲ್ಲಿ 80 ಇದೆ, ಸೊ ಇಲ್ಲಿ 60 ಬರುತ್ತೆ, ಇಲ್ಲಿ
ನಿಯರ್ಲಿ ಇಲ್ಲಿ 80 ಬರುತ್ತೆ. ಸೊ ಇದನ್ನು ನೀವು ಏನಂತ ರಿಪ್ರೆಸೆಂಟ್ ಮಾಡ್ಕೊತೀರಾ, ಬಿ ಈಸ್ ಈಕ್ವಲ್ ಟು 0,80. ಇದು ಮತ್ತು ಇದು ನಮಗೆ ಎ ಬಿ ಅನ್ನು ರಿಪ್ರೆಸೆಂಟ್ ಮಾಡ್ತವೆ. ಈಗ ಎ ಆ್ಯಂಡ್ ಬಿನ ನಾವು ಜಾಯಿನ್ ಮಾಡಿದ್ದೇವೆ. ಆ್ಯಂಡ್ ಸಿಮಿಲರ್ಲಿ ಇಕ್ವೇಷನ್ ನಂಬರ್ 4 ಏನು ಹೇಳುತ್ತಿದೆ ನಮಗೆ, ಸಿ ಆಫ್ 80,0 ಅಂದರೆ ಏನಾಗುತ್ತೆ, ಎಕ್ಸ್ ಆಕ್ಸಸ್ಸಲ್ಲಿ 80 ಆ್ಯಂಡ್ ವೈ ಆಕ್ಸಸ್ 0. ಸೊ ಇದನ್ನು ನಾವು ಏನಂತ ರಿಪ್ರೆಸೆಂಟ್ ಮಾಡ್ತೀರಾ, ಸಿ ಆಫ್ 80,0 ಆ್ಯಂಡ್ ಡಿ ಏನಿದೆ, ಎಕ್ಸ್ ಆಕ್ಸಸ್ 0 ಇದೆ ಆ್ಯಂಡ್ ವೈ ಆಕ್ಸಸ್ 120 ಇದೆ. ಸೊ ಇಲ್ಲಿ ಡಿ ಈಸ್ ಈಕ್ವಲ್ ಟು 0,120. ಸೊ ಈಗ ಸಿ ಆ್ಯಂಡ್ ಡಿನ ಜಾಯಿನ್ ಮಾಡಿ. ದ ಪಾಯಿಂಟ್ಸ್ ಸಿ ಆ್ಯಂಡ್ ಡಿ ಆರ್ ನೌ ಜಾಯಿಂಡ್. ಆ್ಯಂಡ್ ಅಟ್ ಲಾಸ್ಟ್ ಇಕ್ವೇಷನ್ ನಂಬರ್ 3 ಆ್ಯಂಡ್ 4ನ ಯೂಸ್ ಮಾಡಿ ನಮಗೆ ಈ ಥರ ಗ್ರಾಫ್ ಬಂದಿದೆ. ಆ್ಯಂಡ್ ಈಗ ನಾವು ಇದನ್ನು ಲೈನ್ 1 ಅಂತ ರಿಪ್ರೆಸೆಂಟ್ ಮಾಡ್ಕೊಳ್ಳಿ, ಇದನ್ನು ಲೈನ್ 2 ಅಂತ ರಿಪ್ರೆಸೆಂಟ್ ಮಾಡ್ಕೊಳ್ಳಿ. ಸೊ ಈಗ ಲೈನ್ 1ನಲ್ಲಿ ಏನಿದೆ, ಫಸ್ಟ್ ಈಗ ನಾವು ಇನ್ಇಕ್ವಾಲಿಟೀಸ್ನ ನೋಡಬೇಕು. ಸೊ ಇಕ್ವೇಷನ್ ನಂಬರ್ 1 ಏನಿದೆ, ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು 160 ಅಂದರೆ ಇದು ಇಲ್ಲಿದೆ, ಎಕ್ಸ್ ಪ್ಲಸ್ 2y ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 160 ಇದೆ. ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು 160 ಎ ಆ್ಯಂಡ್ ಬಿ ಲೈನ್ ಇದೆಯಲ್ಲ, ಒರಿಜಿನ್ ಸೈಡ್ ಬರುತ್ತದೆ. ಸೊ ಇದು ಒರಿಜಿನ್ ಸೈಡ್ ಬರುತ್ತದೆ. ಇದನ್ನು ನಾವು ಶೇಡ್ ಮಾಡಿ. ಓಕೆ. ಆ್ಯಂಡ್ ಈಗ ಲೈನ್ 2 ನೋಡಬೇಕು. ಲೈನ್ 2 ಏನಿದೆ, ಲೈನ್ 2 ನಮಗೆ 3x ಪ್ಲಸ್ 2y ಈಸ್ ಈಕ್ವಲ್ ಟು 240. ಇದು ಎಲ್ಲಿದೆ ಬಂದಿದೆ, 3x ಪ್ಲಸ್ 2y ಈಸ್ ಅಗೇನ್ ಲೆಸ್ ದೆನ್ ಆರ್ ಈಕ್ವಲ್ ಟು 240 ಇದೆ. ಲೆಸ್ ದೆನ್ ಆರ್ ಈಕ್ವಲ್ ಟು ಅಂದರೆ ನಮಗೆ ಒರಿಜಿನ್ ಕಡೆಗೆ ಬರುತ್ತದೆ. ಸೊ ಇದು ಒರಿಜಿನ್ ಕಡೆಗೆ ಬರುತ್ತದೆ. ಅಗೇನ್ ಮಾರ್ಕ್ ಮಾಡಿ ಇದನ್ನು, ಒರಿಜಿನ್ ಹತ್ರ. ಓಕೆ. ಈಗ ನಮಗೆ ಇದು ಇಂಟರ್ಸೆಪ್ಟ್ ಆಗಿದೆ. ಇದು ಇಂಟರ್ಸೆಪ್ಟ್ ಆಗಿದ್ದ ನಾವು ಇ ಅಂತ ರಿಪ್ರೆಸೆಂಟ್ ಮಾಡಿ. 2 ಲೈನ್ಸ್ ಎ ಬಿ ಆ್ಯಂಡ್ ಸಿ ಡಿ ನಮಗೆ ಎಲ್ ಇಂಟರ್ಸೆಕ್ಟ್ ಆಗಿದೆ, ಅದನ್ನು ನಾವು ಪಾಯಿಂಟ್ ಇ ಅಂತ ರಿಪ್ರೆಸೆಂಟ್ ಮಾಡ್ಕೊಳ್ಳಿ. ಪಾಯಿಂಟ್ ಇ ಅಂತ ರಿಪ್ರೆಸೆಂಟ್ ಆಗಿದೆ. ಆ್ಯಂಡ್ ಇವು ಎರಡು ಅಂದರೆ ಎ ಬಿ ಆ್ಯಂಡ್ ಸಿ ಡಿ ನಮಗೆ ಲೈನ್ಸ್ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅಲ್ಲ, ಅದನ್ನು ನಾವು ಫಿಸಿಬಲ್ ರೀಜನ್ ಅಂತ ಕರಿತೇವೆ. ಸೊ ಇನ್ ದಿಸ್ ದ ಫಿಸಿಬಲ್ ರೀಜನ್ ಏನಿದೆ, ಓ, ಇದನ್ನು ನಾವು ಎ ಅಂತ ರಿಪ್ರೆಸೆಂಟ್ ಮಾಡ್ಕೊಳ್ಳಿ. ಓ ಎ ಇ ಆ್ಯಂಡ್ ಇದನ್ನು ನಾವು ಬಿ ಅಂತ ರಿಪ್ರೆಸೆಂಟ್ ಮಾಡ್ಕೊಳ್ಳಿ. ಸೊ ಓ ಎ ಇ ಬಿ ಈಸ್ ಅವರ್ ಫಿಸಿಬಲ್ ರೀಜನ್ ಫಾರ್ ದಿಸ್ ಪ್ರಾಬ್ಲಮ್. ಇನ್ ಕೇಸ್ ನಮಗೆ ಇನ್ಇಕ್ವಾಲಿಟಿಯಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಬದಲು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 160 ಇದ್ದರೆ ನಾವು ಗ್ರಾಫಲ್ಲಿ ಈ ಲೈನ್ ಏನಿದೆ ಅಲ್ಲ, ಎ ಆ್ಯಂಡ್ ಬಿ ನಮಗೆ ಒರಿಜಿನ್ ಹತ್ರ ಬರೋದಿಲ್ಲ, ಇಟ್ ಗೋ ಅವೇ ಫ್ರಮ್ ದಿ ಒರಿಜಿನ್ ಬರುತ್ತೆ. ಆ್ಯಂಡ್ ಸಿಮಿಲರ್ಲಿ ಸಿ ಡಿನೂ ಹಾಗೆ ಆಗುತ್ತೆ. ಈ ಪ್ರಾಬ್ಲಮಲ್ಲಿ ನಮಗೆ ಲೆಸ್ ದೆನ್ ಆರ್ ಈಕ್ವಲ್ ಟು ಇರೋದರ ಸಲುವಾಗಿ ದಿ ಲೈನ್ಸ್ ಎ ಬಿ ಆ್ಯಂಡ್ ಸಿ ಡಿ ಎರಡು ನಮಗೆ ಒರಿಜಿನ್ ಹತ್ರ ಬರ್ತವೆ. ಸೊ ಓ ಎ ಇ ಬಿ ಈಸ್ ಅವರ್ ಫಿಸಿಬಲ್ ರೀಜನ್ ನಾವು. Therefore, the shaded portion is the feasible region and OAEB is the convex polygon. Therefore, and the point E is the point of intersection of two lines AB. ಇಲ್ಲಿದೆ ನೋಡಿ, ಇಲ್ಲಿದೆ A, B and CD is the point of intersection ಆಗಿದೆ. So, this is the point E. And the point E is the point of intersection of the lines AB and CD. And we can obtain this point by solving simultaneous the system of equation. ಈಗ ಏನು ಮಾಡಬೇಕು ನಾವು, ದಿ ಪಾಯಿಂಟ್ ಇ ಏನಿದೆ ಅದನ್ನು ನಾವು ದ ಸಿಸ್ಟಮ್ ಆಫ್ ಇಕ್ವೇಷನನ್ನು ಸಾಲ್ವ್ ಮಾಡಿದರೆ ದಿ ವ್ಯಾಲ್ಯೂ ಆಫ್ ದಿ ಇ ಕ್ಯಾನ್ ಬಿ ಡಿಟರ್ಮೈನ್ಡ್. ಕನ್ಸಿಡರ್ ಇಕ್ವೇಷನ್ ನಂಬರ್ 1 ಆ್ಯಂಡ್ 2. 1 ಏನಿದೆ, ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು 160. ಇದು ಇಕ್ವೇಷನ್ ನಂಬರ್ 1 ಇದೆ. ಆ್ಯಂಡ್ ಇಕ್ವೇಷನ್ ನಂಬರ್ 2 ಏನಿದೆ, 3x ಪ್ಲಸ್ 2y ಈಸ್ ಈಕ್ವಲ್ ಟು 240 ಇದೆ. ಇದನ್ನು ಸಾಲ್ವ್ ಮಾಡಬೇಕು. ಸೊ ಇಲ್ಲೇನಿದೆ, ಪ್ಲಸ್ ಇದೆ, ಸೊ ಮೈನಸ್, ಪ್ಲಸ್ ಇದೆ, ಮೈನಸ್, ಆ್ಯಂಡ್ ಆಲ್ಸೋ ಪ್ಲಸ್ ಇದೆ, ಮೈನಸ್. ಸೊ ಪ್ಲಸ್ ಆ್ಯಂಡ್ ಮೈನಸ್, ಪ್ಲಸ್ 2y ಆ್ಯಂಡ್ ಮೈನಸ್ 2y ಗೆಟ್ ಕ್ಯಾನ್ಸಲ್ಡ್. ಆ್ಯಂಡ್ ಪ್ಲಸ್ ಎಕ್ಸ್ ಆ್ಯಂಡ್ ಮೈನಸ್ 3x ಅಲ್ಲಿ ನಮಗೆ ಮೈನಸ್ ಮಾಡಿದರೆ ಮೈನಸ್ 2x ಬರುತ್ತೆ. ಆ್ಯಂಡ್ ದಿಸ್ ಈಸ್ ಈಕ್ವಲ್ ಮೈನಸ್ 80 ಬರುತ್ತೆ. ದೇರ್ ಫಾರ್ ಎಕ್ಸ್ ವ್ಯಾಲ್ಯೂ ಬೇಕು ನಮಗೆ. ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಮೈನಸ್ 80 ಡಿವೈಡೆಡ್ ಬೈ ಮೈನಸ್ 2. ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್, 2 1 2 40. Therefore, x is equal to 40 ಬರುತ್ತೆ. ಸೊ ರಿಪ್ಲೇಸ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಎನಿ ಒನ್ ಆಫ್ ದಿ ಇಕ್ವೇಷನ್. ದೇರ್ಫೋರ್ ಇದನ್ನು ನಾವು ಫಸ್ಟ್ ಇಕ್ವೇಷನಲ್ಲಿ ರಿಪ್ಲೇಸ್ ಮಾಡೋಣ. ಅಂದರೆ ಏನು ಬರುತ್ತೆ, ಎಕ್ಸ್ ಅಂದರೆ ಏನು, 40 ಪ್ಲಸ್ 2y ಈಸ್ ಈಕ್ವಲ್ ಟು 160 ಇದೆ. ಸೊ ನಮಗೆ ಈಗ y ವ್ಯಾಲ್ಯೂ ಬೇಕು. ಅಂದರೆ ಏನು ಮಾಡ್ತೀರಾ, 2y ಈಸ್ ಈಕ್ವಲ್ ಟು 160 ಮೈನಸ್ 40, 2y ಈಸ್ ಈಕ್ವಲ್ ಟು 120 ಬರುತ್ತೆ ಇದು. ದೇರ್ಫೋರ್ y ಈಸ್ ಈಕ್ವಲ್ ಟು
120 divided by 2, 2 ones 2 60s, therefore y ವ್ಯಾಲ್ಯೂ ಏನಿದೆ ನಮಗೆ 60 ಬರುತ್ತೆ. therefore ನಾವೀಗೇನು ಬರಿಬೋದು, x is equal to 40 and y is equal to 60 ಇದೆ. ಅಂದರೆ ದಿ ಪಾಯಿಂಟ್ E is equal to x ವ್ಯಾಲ್ಯೂ ಏನಿದೆ 40 ಇದೆ ಆ್ಯಂಡ್ y ವ್ಯಾಲ್ಯೂ ಏನಿದೆ 60 ಇದೆ. ನಾವು ದ ಕಾರ್ನರ್ಸ್ ಆಫ್ ದಿ ಆಬ್ಜೆಕ್ಟಿವ್ ಫಂಕ್ಷನ್ ವ್ಯಾಲ್ಯೂನ ನಾವು ಈಗ ಡಿಟರ್ಮೈನ್ ಮಾಡಬೇಕು. ಈಗ ನಾವು ಕಾರ್ನರ್ಸ್ನ ಬರ್ಕೊಳ್ಳಿ. ಕಾರ್ನರ್ಸ್ ಏನಿದೆ ನಮಗೆ, ಕಾರ್ನರ್ಸ್ ಆ್ಯಂಡ್ ಆಲ್ಸೋ ವ್ಯಾಲ್ಯೂ ಆಫ್ ದಿ ಝೆಡ್. ಅವ್ರ ಝೆಡ್ ವ್ಯಾಲ್ಯೂ ನಮಗೆ ಏನು ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ 1.5 ಇಂಟು ವೈ ಇದೆ. ಸೊ ಕಾರ್ನರ್ಸ್ ನಮಗೆ ಏನು ಬಂದಿದ್ದಾವೆ, ಓ ಬಂದಿದೆ, ಅಂದರೆ ಒರಿಜಿನ್ ನಮಗೆ ಯಾವಾಗಲೂ ಏನಿರುತ್ತೆ, ಎಕ್ಸು 0 ಇರುತ್ತೆ ಆ್ಯಂಡ್ ವೈ ಆಲ್ಸೋ ಬಿ 0 ಇರುತ್ತೆ. ಆ್ಯಂಡ್ ದಿ ಪಾಯಿಂಟ್ ಎ ಏನಿದೆ, ಎಕ್ಸ್ ಆಕ್ಸಸ್ಸಲ್ಲಿ 80 ಇದೆ ಆ್ಯಂಡ್ ವೈ ಆಕ್ಸಸ್ಸಲ್ಲಿ ನಮಗೆ 0 ಇದೆ. ಆ್ಯಂಡ್ ದಿ ಪಾಯಿಂಟ್ ಇನ ನಾವು ಈಗ ಸರ್ಚ್ ಮಾಡಿದ್ದೇವೆ, ಏನಿದೆ ಇ ಈಸ್ ಎಕ್ಸ್ ವ್ಯಾಲ್ಯೂ 40 ಇದೆ ಆ್ಯಂಡ್ ವೈ ವ್ಯಾಲ್ಯೂ 60 ಇದೆ. ಸೊ ಇ ಅಂದರೆ 40, 60 ಅಂದರೆ ಎಕ್ಸ್ ವ್ಯಾಲ್ಯೂ 40 ಇದೆ ಆ್ಯಂಡ್ ವೈ ವ್ಯಾಲ್ಯೂ 60 ಇದೆ. ಆ್ಯಂಡ್ ಆಲ್ಸೋ ಆ್ಯಟ್ ಲಾಸ್ಟ್ ನಮಗೆ ಏನು ಬರುತ್ತೆ, ಬಿ ಅಂದರೆ ಎಕ್ಸಲ್ಲಿ ನಮಗೆ 0 ಬರುತ್ತೆ ಆ್ಯಂಡ್ ವೈ ಆಕ್ಸಸ್ಸಲ್ಲಿ ನಮಗೆ 80 ಬರುತ್ತೆ. ಸೊ ದೇರ್ ಫೋರ್ ಝೆಡ್ ವ್ಯಾಲ್ಯೂನಲ್ಲಿ ಇವೆಲ್ಲ ವ್ಯಾಲ್ಯೂಸ್ನ ಪುಟ್ ಮಾಡಬೇಕು. ಸೊ ಎಕ್ಸಲ್ಲಿ ಏನಿದೆ 0 ಇದೆ, 0 ಪ್ಲಸ್ 1.5 ಇಂಟು 0 ಪ್ಲಸ್ 1.5 ಇಂಟು 0 ಮಾಡಿದರೆ ನಮಗೆ ಏನು ಬರುತ್ತೆ, 0ನೇ ಬರುತ್ತೆ. ಆ್ಯಂಡ್ ದಿ ಸೆಕೆಂಡಲ್ಲಿ ಏನು ಬರುತ್ತೆ, ಎಕ್ಸ್ ಅಂದರೆ ನಮಗೆ 80 ಇದೆ, 80 ಪ್ಲಸ್ 1.5 ಇಂಟು 1.5 ಇಂಟು 0 ಮಾಡಿದರೆ 0 ಬರುತ್ತೆ ಆ್ಯಂಡ್ ದಿ ವ್ಯಾಲ್ಯೂ ಈಸ್ 80 ಬರುತ್ತೆ. ಆ್ಯಂಡ್ ಇದರಲ್ಲಿ ಏನಿದೆ 40 ಪ್ಲಸ್ 1.5 ಇಂಟು 60 ಇದನ್ನು ಮಾಡಬೇಕು. 40 ಪ್ಲಸ್ 1.5 ಇಂಟು 60 ಮಾಡಿದರೆ ನಮಗೇನು ಬರುತ್ತೆ, 130 ಬರುತ್ತೆ. ಆ್ಯಂಡ್ ಅಟ್ ಲಾಸ್ಟ್ ಇದು ಏನಿದೆ, ಎಕ್ಸಲ್ಲಿ 0 ಇದೆ, ಸೊ 0 ಪ್ಲಸ್ 1.5 ಇಂಟು 80 ಇದೆ, ಇದನ್ನು ಮಾಡಿದರೆ ನಮಗೇನು ಬರುತ್ತೆ, 120 ಬರುತ್ತೆ. ಇದರಲ್ಲಿ ನಮಗೆ ಮ್ಯಾಕ್ಸಿಮಮ್ ಏನಿದೆ 130 ಇದೆ. ಮ್ಯಾಕ್ಸಿಮಮ್ ಏಕೆ ಮಾಡಬೇಕಂದ್ರೆ ದಿ ಕ್ವಶನಲ್ಲಿ ನಮಗೆ ಮ್ಯಾಕ್ಸಿಮೈಸ್ ಅಂತ ಕೊಟ್ಟಿದ್ದಾರೆ. ಇನ್ ಕೇಸ್ ಅವರು ನಮಗೆ ಮಿನಿಮೈಸ್ ಅಂತ ಕೊಟ್ಟಿದ್ರೆ ನಮಗೆ 0 ಈಸ್ ಅವರ್ ಮಿನಿಮಮ್ ಬರುತ್ತೆ. ಸೊ ಅವರು ಈಗ ಮ್ಯಾಕ್ಸಿಮಮ್ ಕೊಟ್ಟಿರುವ ಕಾರಣದಿಂದ 130 ನಮಗೆ ಮ್ಯಾಕ್ಸಿಮಮ್ ಬರುತ್ತೆ. ದೇರ್ ಫೋರ್ ವಿ ಕ್ಯಾನ್ ರೈಟ್ ದಟ್, ದೇರ್ ಫೋರ್ ದಸ್ ಜೆಡ್ ಈಸ್ ಮ್ಯಾಕ್ಸಿಮಮ್ ಇದೆ. ಜೆಡ್ ಈಸ್ ಮ್ಯಾಕ್ಸಿಮಮ್ ಎಲ್ಲಿದೆ, ಆಟ್ ಇ ಆಫ್ ಎಕ್ಸ್ ವೈ. ಎಕ್ಸ್ ವೈ ಅಂದರೆ ನಮಗೆ ಏನು ಬರುತ್ತೆ, 40 ಆ್ಯಂಡ್ 60 ಇದೆ. ಸೊ ದಿಸ್ ಈಸ್ ಈಕ್ವಲ್ ಟು 40, 60 ಇದೆ. ಆ್ಯಂಡ್ ಹ್ಯಾಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ನಮಗೆ ಇ ಆಫ್ 40, 60ಅಲ್ಲಿ ಏನಿದೆ 130 ಇದೆ. ಆ್ಯಂಡ್ ಹ್ಯಾಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ 130. ಹೆನ್ಸ್ ದ ಪ್ರೂಫ್.